ನಮಸ್ಕಾರ. ನಾನು ಈ ದಿನ ಹಸಿಮೆಣಸಿನ ಮಾವಿನ ಹಣ್ಣಿನ ಗೊಜ್ಜು ಮಾಡ್ಕೊಂಡು ಬಂದಿದ್ದೀನಿ. ಇಲ್ಲಿ ನಾನು ಜೀರಿಗೆ ಮೆಣಸನ್ನು ಉಪಯೋಗಿಸಿದ್ದೀನಿ. ನೀವು ಹಸಿಮೆಣಸನ್ನು ಉಪಯೋಗಿಸ್ಬೋದು. ಬಹಳ ರುಚಿಯಾಗಿರುತ್ತೆ. 1 ವರ್ಷದವರೆಗೂ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು. ಬನ್ನಿ ಈಗ ರೆಸಿಪಿ ನೋಡ್ತಾ ಹೋಗೋಣ. ತಟ್ಟೆ ತುಂಬ ಕಾಟು ಮಾವಿನ ಹಣ್ಣನ್ನು ತೊಳೆದು ಇಟ್ಕೊಂಡಿದ್ದೀನಿ. ಕತ್ತಿ ಇಟ್ಕೊಂಡಿದ್ದೀನಿ. ಈಗ ಮಾವಿನ ಹಣ್ಣಿನ ಚೊಟ್ಟಿನ ಭಾಗವನ್ನು ಸ್ವಲ್ಪ ಕಟ್ ಮಾಡೋಣ. ಈಗ ಹಾಗೆ ಹಣ್ಣನ್ನು ಸಿಗಳೋಣ, ಒಂದು 3ರಿಂದ 4 ಕಡೆ. ಹೀಗೆ ಮಾಡೋದ್ರಿಂದ ಹಣ್ಣು ಬಿಡಿಸೋದು ಬಹಳ ಸುಲಭವಾಗುತ್ತೆ. ನೋಡಿ ಎಷ್ಟು ಸಲೀಸಾಗಿ ಹಣ್ಣಿನ ಸಿಪ್ಪೆಯನ್ನು ತೆಗಿಬಹುದು. ಈಗ ಹಣ್ಣು ಬಿಡಿಸಿ ಸಿಪ್ಪೆ ಬೇರೆ ಗೊರಟು ಬೇರೆ ಮಾಡಿಟ್ಕೊಂಡಿದ್ದೀನಿ. ಈ ಗೊರಟನ್ನು ಚೆನ್ನಾಗಿ ಕಿವುಚಬೇಕು, ರಸ ತೆಗಿಬೇಕು, ಮತ್ತು ಬಾಣಲೆಗೆ ಹಾಕಬೇಕು. ಹೀಗೆ ಮಾಡೋದ್ರಿಂದ ಈ ಕೊರಟು ಉಪ್ಪು ಬೆಲ್ಲ ಖಾರ ಕುಡಿದು ಬಹಳ ಟೇಸ್ಟ್ ಆಗುತ್ತೆ. ಬಿಡಿಸಿರೋ ಮಾವಿನ ಹಣ್ಣಿಗೆ ನಾನು ಸ್ವಲ್ಪನೂ ನೀರು ಹಾಕೋಲ್ಲ. ಇದು 1 ವರ್ಷದವರೆಗೆ ಇಡುವಂತಹ ಗೊಜ್ಜು. ಈಗ ಸಿಪ್ಪೆ ಉಳಿದಿದ್ದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಹಾಗೆ ಗಿವುಚಿ ಒಂದು ಬಾಕ್ಸಿಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಟರೆ ಒಂದು 15 ದಿನದವರೆಗೆ ಇಟ್ಕೋಬೋದು. ಇದಕ್ಕೆ ಬೆಲ್ಲ, ಸಕ್ಕರೆ, ಏಲಕ್ಕಿ ಪುಡಿ, ಕಾಳುಮೆಣಸು, ಉಪ್ಪು, ಸ್ವಲ್ಪ ನೀರು ಸೇರಿಸಿದ್ರೆ ಒಳ್ಳೆ ಶರ್ಬತ್ತಾಗುತ್ತೆ. ಈಗ ನೋಡಿ ಬಾಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ. ರಸ, ಖಾರ ಹಾಕೋದು, ಜೀರಿಗೆ ಮೆಣಸು, ನೀವು ಬೇಕಾದ್ರೆ ಹಸಿಮೆಣಸು ಹಾಕ್ಬೋದು. ಮಿಕ್ಸಿಲಿ ನಾನು ಉಪ್ಪು ಮತ್ತು ಜೀರಿಗೆ ಮೆಣಸನ್ನು ಇಟ್ಕೊಂಡಿದ್ದೀನಿ, ಹಾಗೆ ಪುಡಿ ಮಾಡ್ತೀನಿ. ಅದೇ ಮೇಲೆ ಬಾಣಲೆ ಇಟ್ಟಿದ್ದೀನಿ, ಅದಕ್ಕೆ ಮಾವಿನ ಹಣ್ಣು ಗಿವುಚಿದ್ದು ಹಾಕಿದ್ದೀನಿ. ಈಗ ಜೀರಿಗೆ ಮೆಣಸು ಮತ್ತು ಉಪ್ಪಿನ ಮಿಶ್ರಣವನ್ನು ಹಾಕ್ತೀನಿ. ಹಾಗೆ ಬೆಲ್ಲ ಹಾಕಿದ್ದೀನಿ, ಸಿಹಿಗೆ ಬೇಕಾಗುವಷ್ಟು. ಈಗ ನಿಧಾನವಾಗಿ ಸಣ್ಣ ಉರಿಲಿ ಮೊಗ್ತಾ ಬರಬೇಕು. ನೋಡಿ ಫಸ್ಟು ಸ್ವಲ್ಪ ನೀರು ಒಡೆದಿರುತ್ತೆ, ನಂತರ ಈ ನೀರು ಪೂರ್ತಿ ಆರಿ ಗಟ್ಟಿ ಆಗ್ತಾ ಬರಬೇಕು, ಸ್ವಲ್ಪ ಪಾಕ ಬರಬೇಕು. ನಾನು ಈ ಹಿಂದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಮಾವಿನ ಹಣ್ಣಿನ ಹುಳಿ ಅಂತ ಮಾಡಿದ್ದೀನಿ. ಅದಕ್ಕೆ ಸಾಂಬಾರು ಪುಡಿ ಮತ್ತು ಅಚ್ಚ ಖಾರದ ಪುಡಿ ಹಾಕಿ ಬೆಲ್ಲ ಹಾಕಿ ಕುದಿಸಿಟ್ಟಿದ್ದೀನಿ. ಅದು ಸಹಿತ 1 ವರ್ಷದವರೆಗೆ ಇಡಕ್ಕೆ ಬರುತ್ತೆ. ಇದು ಹಸಿಮೆಣಸು ಹಾಕಿ ಮಾಡುವಂತಹ ಗೊಜ್ಜು. ಎರಡರಲ್ಲೂ ರುಚಿ ವ್ಯತ್ಯಾಸ ಇರುತ್ತೆ. ನೋಡಿ ಈಗ ಸ್ವಲ್ಪ ಬೆಲ್ಲ ಕರಗ್ತಾ ಬಂದಿದೆ, ಹಾಗೆ ಸ್ವಲ್ಪ ಪಾಕನೂ ಗಟ್ಟಿ ಆಗ್ತಾ ಬಂದಿದೆ. ಇನ್ನೂ ಸ್ವಲ್ಪ ಮೊಗಚಬೇಕು. ಗೊರಟು ಆ ಬೆಲ್ಲವನ್ನು ತಗೊಂಡು ಸ್ವಲ್ಪ ಗಟ್ಟಿ ಆಗಬೇಕು. ಸುಮಾರು 1.5ರಿಂದ 2 ಗಂಟೆಗಳ ಕಾಲ ಬೇಕಾಗುತ್ತೆ ಈ ಗೊಜ್ಜನ್ನು ರೆಡಿ ಮಾಡೋಕ್ಕೆ. ಹಾಗೆ ಸಣ್ಣ ಉರಿಲಿ ಇಡಬೇಕು. ವರ್ಷದಲ್ಲಿ 1 ಸೀಸನ್ನಲ್ಲಿ ಮಾತ್ರ ಸಿಗುವಂಥದ್ದು ಈ ಕಾಟು ಮಾವಿನ ಹಣ್ಣುಗಳು. ಇದನ್ನು ತಗೊಂಬಂದು ಈ ರೀತಿ ಗೊಜ್ಜು ಮಾಡಿ ಇಟ್ಕೊಂಡ್ರೆ ವರ್ಷ ಪೂರ್ತಿ ಇದರ ರುಚಿಯನ್ನು ಸವಿಬೋದು. ಈಗ ಮಾರ್ಕೆಟಲ್ಲಿ ಸಹಿತ ಈ ಹಣ್ಣುಗಳು ಸಿಗುತ್ತೆ. ಈ ಗೊಜ್ಜು ಮಾಡಬೇಕಾದ್ರೆ ಟೇಸ್ಟ್ ನೋಡಿ, ಬೆಲ್ಲ ಮತ್ತು ಉಪ್ಪು ಕಮ್ಮಿ ಆದರೆ ಹಾಕಿ ಮತ್ತೆ ಮೊಗಚಿ. ಸ್ವಲ್ಪ ಸಿಹಿ ಇದ್ದರೆ ಮಾತ್ರ ಈ ಗೊಜ್ಜು ತುಂಬ ಟೇಸ್ಟು. ಈ ಗೊಜ್ಜು ತಣ್ಣಗಾದಮೇಲೆ ಬಾಟೆಲು ಅಥವಾ ಟಪ್ಪರ್ವೇರ್ ಬಾಕ್ಸಿಗೆ ಹಾಕಿ ಫ್ರಿಜ್ಜಲ್ಲಿ ಇಡಬೇಕು. ನಾನೀಗ ಟಪ್ಪರ್ವೇರ್ ಬಾಕ್ಸಿಗೆ ಈ ಗೊಜ್ಜನ್ನು ಹಾಕಿಟ್ಟಿದ್ದೀನಿ. ನೋಡಿದ್ರಲ್ಲ ರುಚಿಯಾದ ಕಾಟು ಮಾವಿನ ಹಸಿಮೆಣಸಿನ ಗೊಜ್ಜು ಹೇಗೆ ಮಾಡೋದು ಅಂತ. ನೀವು ಒಮ್ಮೆ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.